ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನ್ವೀಸ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಕಾಜು ಟಿಕ್ಕಾ ಅಂತ. ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ರೆಸಿಪಿ. ಈವ್ನಿಂಗ್ ಸ್ನ್ಯಾಕ್ಗೆ ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ದೊಡ್ಡವ್ರಿಗೂ ಮಕ್ಕಳಿಗೂ ಎಲ್ಲರಿಗೂ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮಿಕ್ಸಿಂಗ್ ಬೌಲಲ್ಲಿ ನಾನು ಮೊಸರು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಕರಿಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಒಂದು 18ರಿಂದ 20 ಪನ್ನೀರ್ ಪೀಸಸ್ಗೆ ಆಗೋಷ್ಟು 1/4 ಲೀಟ್ರಲ್ಲಿ ಅರ್ಧ ಮೊಸರು ತೊಗೊಂಡಿದ್ದೀನಿ. ನಿಮಗೆ ಮೊಸರು ಇಲ್ಲದಿದ್ದರೆ ಗಟ್ಟಿ ಹಂಕರ್ಡದು ತೊಗೋಬೋದು. ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಕಾಜು ಪೌಡರ್. ಈಗ ನಾನು ಹಾಕಿದ್ದು ಕಾಜು ಪೌಡರು. ಜಸ್ಟ್ ಕಾಜುಗಳನ್ನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಅದನ್ನೊಂದು ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಹಾಕಬೇಕು. ಈ ಎಲ್ಲ ಐಟಮ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಫಾರ್ಮ್ಗೆ ಆಗುತ್ತೆ. ಪನ್ನೀರ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಆ ಪನ್ನೀರ್ ಪೀಸಸ್ನು ಈ ಮಿಕ್ಸ್ಚರಲ್ಲಿ ಹಾಕಿ ಚೆನ್ನಾಗಿ ಕೋಟ್ ಮಾಡಬೇಕು. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಪನ್ನೀರ್ ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ಈ ಥರ ಜೆಂಟಲಾಗಿ ಮಿಕ್ಸ್ ಮಾಡಿ ಪನ್ನೀರ್ಗೆ ಎಲ್ಲ ಸೈಡ್ಸಲ್ಲೂ ಈ ಮಿಕ್ಸ್ಚರು ಅಂಟ್ಕೊಂಡ್ರೆ ಸಾಕು. ಈಗ ಇದನ್ನು ಗ್ರಿಲ್ ಮಾಡ್ಕೊಳ್ಳೋಣ. ಕಾಜು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು ಆ್ಯಂಡ್ ಟೇಸ್ಟೂ ಚೆನ್ನಾಗಿರುತ್ತೆ. ಈಗ ಗ್ರಿಲ್ ಪ್ಯಾನ್ ಒಂದು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಇದ್ರ ಮೇಲೆ ನಾವು ಕೋಟ್ ಮಾಡ್ಕೊಂಡಿರೋಂಥ ಪನ್ನೀರ್ ಪೀಸಸ್ನ ಈ ಥರ ಪ್ಲೇಸ್ ಮಾಡಬೇಕು. ಸಿಮ್ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರುತ್ತೆ ಮತ್ತು ಗ್ರಿಲ್ ಆಗತ್ತೆ. ಈ ನಾವು ಹಾಕಿರೋಂಥ ಮಿಕ್ಸ್ಚರ್ ಎಲ್ಲ ಹಸಿ ವಾಸನೆ ಹೋಗಿ ಅದನ್ನು ಸಹ ಪನ್ನೀರ್ ಎಲ್ಲರನ್ನೂ ಹೀರ್ಕೊಳ್ಳುತ್ತೆ. ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಪ್ರೊಸೀಜರಲ್ಲಿ. ಸೊ ಅಷ್ಟವರೆಗೂ ಇದು ಪ್ಯಾನ್ ಮೇಲೆ ಇರಲಿ. ನೋಡಿ, ಒಂದು ಕಡೆ ಆಗಿದೆ. ಇದನ್ನ ಈಗ ತಿರುವಾಗ್ತಾ ಇದ್ದೀನಿ. ತಿರುಗಿಸೋವಾಗೂ ಅಷ್ಟೇ ಪನ್ನೀರ್ ಮೆತ್ತಗಾಗಿರುತ್ತೆ ಬಿಸಿ ಆದಾಗ. ಸೊ ಕೇರ್ಫುಲ್ಲಾಗೆ ತಿರುಗಿಸಿ, ಇಲ್ಲಾಂದರೆ ಪನ್ನೀರ್ ಮುರಿಯೋ ಚಾನ್ಸಸ್ ಇರುತ್ತೆ. ಈಗ ನೀವು ಪ್ಯಾನಲ್ಲಿ ನೋಡ್ತಿರೋಂಥ ಮಿಕ್ಸ್ಚರ್ ಎಲ್ಲ ಪನ್ನೀರು ಹೀರ್ಕೊಂಡಿರುತ್ತೆ. ನೋಡಿ, ಇದು ಫೈನಲ್ ಔಟ್ಪುಟ್ಟು. ಈಗ ಎಲ್ಲ ಮಿಕ್ಸ್ಚರ್ನ ಪನ್ನೀರ್ ಹೀರ್ಕೊಂಡು ಪರ್ಫೆಕ್ಟಾಗಿ ಗ್ರಿಲ್ ಆಗಿದೆ. ಈಗ ಇದನ್ನು ಸರ್ವ್ ಮಾಡೋ ಸಮಯ. ಇದನ್ನು ನೀವು ಮಿಂಟ್ ಚಟ್ನಿನ ಕರ್ಡ್ಸ್ ಜೊತೆ ಚೆನ್ನಾಗಿ ಹಾಕಿ ಬೀಟ್ ಮಾಡಿ ಅದ್ರ ಜೊತೆ ಸವಿಬೋದು. ಚಿಕ್ಕ ಮಕ್ಕಳಿಗಾದರೆ ಸಾಸ್ ಜೊತೆನೂ ಕೊಡ್ಬೋದು. ಪನ್ನೀರ್ ಕಾಜು ಟಿಕ್ಕಾ ಸವಿಯಲು ಸಿದ್ಧ ಫ್ರೆಂಡ್ಸ್. ಹೋಪ್ ಯು ಲೈಕ್ ದ ವಿಡಿಯೋ. ಈ ರೆಸಿಪಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ.